ಕುರುಕ್ಷೇತ್ರ ಮಹಾಸಂಗ್ರಾಮ. ಪ್ರಪಂಚದ ಇತಿಹಾಸದಲ್ಲಿ ಈ ಯುದ್ಧಕ್ಕಿಂತ ಭೀಕರವಾದ ಇನ್ನೊಂದು ಯುದ್ಧ ಯಾವತ್ತೂ ನಡೆದಿಲ್ಲ. ಬಹುಶಃ ಮುಂದೆ ಕೂಡ ನಡೆಯೋದಿಲ್ವೇನೋ. ಅತಿರಥ ಮಹಾರಥ ಯೋಧರು, ಲಕ್ಷಾಂತರ ಆನೆ ಕುದುರೆಗಳು, ಕೋಟ್ಯಂತರ ಸೈನಿಕರು, ಅತಿ ಭಯಾನಕ ಮಾರಕಾಸ್ತ್ರಗಳು, ಅಸಾಮಾನ್ಯವಾದ ಯುದ್ಧ ವ್ಯೂಹ ರಚನೆಗಳು, ಇದನ್ನೆಲ್ಲವನ್ನ ಮೀರಿಸೋ ಯುದ್ಧ ಇನ್ನೊಂದಿರೋದಕ್ಕೆ ಸಾಧ್ಯ ಇಲ್ಲ. ಈ ಕುರುಕ್ಷೇತ್ರ ಮಹಾಸಂಗ್ರಾಮ ಕೌರವರು ಮತ್ತು ಪಾಂಡವರು ಅನ್ನೋ ಇಬ್ಬರು ದಾಯಾದಿ ಸಹೋದರರ ಮಧ್ಯೆ ರಾಜ್ಯಾಧಿಕಾರಕ್ಕಾಗಿ ನಡೆದ ಆಸ್ತಿ ಕಲಹ ಅಂತ ಅಂದುಕೊಂಡ್ರೆ ಅದು ತಪ್ಪಾಗುತ್ತೆ. ಇದು ನಿರಂತರವಾಗಿ ಧರ್ಮ ಅಧರ್ಮಗಳ ನಡುವಿನ ಘರ್ಷಣೆಯಿಂದ ಅನಿವಾರ್ಯವಾಗಿ ಹುಟ್ಟಿಕೊಂಡ ಧರ್ಮಯುದ್ಧ. ಇಲ್ಲಿ ದುರ್ಯೋಧನನ ರಾಜ್ಯದಾಹ ನಮಗೆ ಮೇಲ್ನೋಟಕ್ಕೆ ಪ್ರಮುಖವಾಗಿ ಕಾಣಿಸಿದ್ರೂ ಕೂಡ ಧರ್ಮರಾಯನ ಜೂಜು ಪ್ರೇಮ, ಧೃತರಾಷ್ಟ್ರನ ಪುತ್ರ ವ್ಯಾಮೋಹ, ಭೀಮನ ಪ್ರತೀಕಾರ, ಶಕುನಿಯ ಕುತಂತ್ರ, ಅರ್ಜುನನ ಅಸಹಾಯಕತೆ, ದ್ರೌಪದಿಯ ಕಣ್ಣೀರು, ಗಾಂಧಾರಿಯ ಕುರುಡುತನ, ಭೀಷ್ಮ ದ್ರೋಣರ ಮೌನ, ಕರ್ಣ ದುರ್ಯೋಧನರ ಸ್ನೇಹ, ಕೃಷ್ಣನ ರಾಜನೀತಿ ಇವೆಲ್ಲವೂ ಈ ಕುರುಕ್ಷೇತ್ರ ಮಹಾಸಂಗ್ರಾಮಕ್ಕೆ ಮುನ್ನುಡಿ ಬರೆದಿತ್ತು. ಪಾಂಡವರಿಗೆ ಈ ಯುದ್ಧ ಅನಿವಾರ್ಯವಾಗಿತ್ತು. 13 ವರ್ಷ ವನವಾಸ ಅಜ್ಞಾತವಾಸವನ್ನ ಮುಗಿಸಿ ಮರಳಿ ಬಂದು ತಮಗೆ ಸೇರಬೇಕಾದ ರಾಜ್ಯವನ್ನ ಕೇಳಿದ್ರೆ ಸೂಜಿ ಮೊನೆಯೂರುವಷ್ಟು ಜಾಗವನ್ನ ಸಹ ಕೊಡೋದಿಲ್ಲ ಅಂತ ದುರ್ಯೋಧನ ನಿರಾಕರಿಸಿದ್ದ. ದುರ್ಯೋಧನನಿಗೆ ಈ ಯುದ್ಧ ಅನಿವಾರ್ಯ ಏನೂ ಆಗಿರಲಿಲ್ಲ. ಆದರೆ ಅವನು ಪಾಂಡವರ ಸರ್ವನಾಶವನ್ನ ಬಯಸಿದ್ದ. ಅವನಿಗೆ ಈ ಯುದ್ಧ ಅವರನ್ನ ಗೆಲ್ಲೋದಕ್ಕಿದ್ದ ಕೊನೆಯ ಅವಕಾಶವಾಗಿತ್ತು. ಕರ್ಣನಿಗೆ ತನ್ನ ಸಾಮರ್ಥ್ಯವನ್ನ ನಿರೂಪಿಸಿಕೊಳ್ಳೋದಕ್ಕೆ ಒಂದು ವೇದಿಕೆ ಬೇಕಾಗಿತ್ತು. ಭೀಷ್ಮ ದ್ರೋಣರಿಗೆ ಕುರು ಸಿಂಹಾಸನದ ಉಪ್ಪಿನ ಋಣವನ್ನ ತೀರಿಸಿಕೊಳ್ಳೋದಕ್ಕೆ ಅನಿವಾರ್ಯವಾಗಿ ಸಿಕ್ಕ ಅವಕಾಶವಾಗಿತ್ತು. ಕೃಷ್ಣನಿಗೆ ಧರ್ಮ ಸಂಸ್ಥಾಪನೆಯಾಗಬೇಕಿತ್ತು. ಇದೆಲ್ಲವೂ ಈ ಭೀಕರ ಯುದ್ಧ ಪ್ರಾರಂಭಕ್ಕೆ ಪ್ರೋತ್ಸಾಹ ನೀಡಿತ್ತು. ಈ ಕುರುಕ್ಷೇತ್ರ ಯುದ್ಧ 18 ದಿನಗಳ ಕಾಲ ನಡೆದಿತ್ತು. ಸಾಕಷ್ಟು ಸರಿತಪ್ಪುಗಳು, ನ್ಯಾಯ ಅನ್ಯಾಯಗಳು, ಧರ್ಮ ಅಧರ್ಮಗಳು ಎಲ್ಲವೂ ಕೂಡ ಈ 18 ದಿನದಲ್ಲಿ ನಡೆದಿತ್ತು. ಅವುಗಳನ್ನು ಅವರವರ ದೃಷ್ಟಿಕೋನದಲ್ಲಿ ನೋಡಿದ್ರೆ ಎಲ್ಲವೂ ಸರಿಯಾಗಿ ಕಾಣಿಸುತ್ತೆ ಏನೋ. ಇಂತಹ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ವಿಶೇಷವಾಗಿ ಕಾಣಿಸ್ತಿದ್ದ. ನಿಮಗೆ ಗೊತ್ತಾ, ಯಾವ ದುರ್ಯೋಧನ ಈ ಪಾಂಡವರನ್ನ ತನ್ನ ಬದ್ಧ ವೈರಿಗಳು ಅಂತ ದ್ವೇಷಿಸ್ತಾ ಇದ್ನೋ, ಯಾರ ಸರ್ವನಾಶಕ್ಕಾಗಿ ತನ್ನ ಇಡೀ ಸಿಂಹಾಸನದ ಸಕಲ ಶಕ್ತಿಯನ್ನ ಉಪಯೋಗಿಸಿ ಪಾಂಡವರ ನಾಶಕ್ಕಾಗಿ ಪ್ರಯತ್ನಿಸ್ತಾ ಇದ್ನೋ, ಅದೇ ದುರ್ಯೋಧನನ ಸಹೋದರರಲ್ಲಿ ಒಬ್ಬ ಪಾಂಡವರ ಪಕ್ಷಕ್ಕೆ ಸೇರಿಕೊಂಡು ದುರ್ಯೋಧನನ ಕೌರವ ಸೇನೆಯ ವಿರುದ್ಧ ಯುದ್ಧ ಮಾಡಿದ್ದ. ಬರೀ ಯುದ್ಧ ಮಾಡೋದೊಂದೇ ಅಲ್ಲದೆ 18 ದಿನದ ಈ ಸಂಘರ್ಷ ಮುಗಿದ ಮೇಲೂ ಕೂಡ ಆತ ಜೀವಂತವಾಗಿದ್ದ. ಆ ಯೋಧನ ಹೆಸರೇ ಯುಯುತ್ಸು. ಯುಯುತ್ಸುವಿನ ತಂದೆ ದುರ್ಯೋಧನನ ತಂದೆ ಇಬ್ಬರೂ ಒಂದೇ, ಮಹಾರಾಜ ಧೃತರಾಷ್ಟ್ರ. ಆದರೆ ತಾಯಿ ಮಾತ್ರ ಬೇರೆ. ಯುಯುತ್ಸು ಸೇವಕಿಯ ಮಗ, ಆತ ಗಾಂಧಾರಿಯ ಮಗನಲ್ಲ. ಕುರುಕ್ಷೇತ್ರ ಯುದ್ಧಾರಂಭದ ಮೊದಲನೇ ದಿನ ಒಂದು ಕಡೆ ಪಾಂಡವ ಸೇನೆ, ಇನ್ನೊಂದು ಕಡೆ ಕೌರವ ಸೇನೆ ಯುದ್ಧ ಸನ್ನದ್ಧವಾಗಿ ನಿಂತಿದೆ. ಕೌರವ ಸೇನೆಯ ವೀರಾದಿವೀರರೆಲ್ಲ ಒಂದು ಕಡೆ, ಪಾಂಡವ ಸೇನೆಯ ವೀರಾದಿವೀರರೆಲ್ಲ ಒಂದು ಕಡೆ. ಅವರೆಲ್ಲರ ಎದುರು ಕೌರವ ಸೇನೆಯ ಸರ್ವಾಧ್ಯಕ್ಷರಾಗಿ ಭೀಷ್ಮ ಪಿತಾಮಹರು ನಿಂತಿದ್ದಾರೆ. ಎರಡೂ ಸೇನೆಗೂ ಯುದ್ಧದ ನಿಯಮವನ್ನ ಗಟ್ಟಿಯಾಗಿ ತಿಳಿಸಿ ಹೇಳ್ತಾ ಇದ್ದಾರೆ. ಮೊದಲನೇ ನಿಯಮ, ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದಿಂದ ಸಾಯಂಕಾಲ ಸೂರ್ಯಾಸ್ತದವರೆಗೆ ಮಾತ್ರ ಯುದ್ಧ ನಡೀಬೇಕು. ಎರಡನೆಯದ್ದು, ಸಮಾನ ಶ್ರೇಣಿಯ ಯೋಧರು ಮಾತ್ರ ಪರಸ್ಪರ ಹೋರಾಟ ಮಾಡಬೇಕು. ಉದಾಹರಣೆಗೆ, ರಥವನ್ನ ಹೊಂದಿದ ಯೋಧ ಇನ್ನೊಬ್ಬ ರಥವನ್ನ ಹೊಂದಿದ ಯೋಧನ ವಿರುದ್ಧ ಮಾತ್ರ ಯುದ್ಧ ಮಾಡಬೇಕು. ಆನೆಯನ್ನ ಹೊಂದಿದ ಯೋಧ ಇನ್ನೊಬ್ಬ ಆನೆಯನ್ನ ಹೊಂದಿದ ಯೋಧನ ವಿರುದ್ಧ, ಕುದುರೆಯನ್ನ ಹೊಂದಿದವ ಇನ್ನೊಬ್ಬ ಕುದುರೆಯನ್ನ ಹೊಂದಿದವರ ವಿರುದ್ಧ, ನೆಲದ ಮೇಲಿನ ಸೈನಿಕ ಇನ್ನೊಬ್ಬ ನೆಲದ ಮೇಲೆ ನಿಂತು ಯುದ್ಧ ಮಾಡೋ ಸೈನಿಕನ ವಿರುದ್ಧ ಮಾತ್ರ ಹೋರಾಡಬೇಕು. ಮೂರನೆಯದ್ದು, ಪ್ರಾಣ ಭಯದಲ್ಲಿ ಶಸ್ತ್ರತ್ಯಾಗ ಮಾಡಿದವರ ಮೇಲೆ ಶಸ್ತ್ರಪ್ರಯೋಗ ಮಾಡೋ ಹಾಗಿಲ್ಲ. ನಾಲ್ಕನೆಯದ್ದು, ಯುದ್ಧದಲ್ಲಿ ಗಾಯಗೊಂಡ ಸೈನಿಕರನ್ನ ಆರೈಕೆ ಮಾಡೋ ಸೇವಕರ ಮೇಲೆ ದಾಳಿ ಮಾಡೋ ಹಾಗಿಲ್ಲ. ಐದನೆಯದ್ದು, ನಿರಾಯುಧರ ಮೇಲೆ ಶಸ್ತ್ರಪ್ರಯೋಗ ಮಾಡೋ ಹಾಗಿಲ್ಲ. ಆರನೆಯದ್ದು, ಒಬ್ಬ ಯೋಧನ ವಿರುದ್ಧ ಕೇವಲ ಒಬ್ಬ ಯೋಧ ಮಾತ್ರ ಯುದ್ಧ ಮಾಡಬೇಕು. ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಜನ ಸೇರಿ ಕೇವಲ ಒಬ್ಬನ ವಿರುದ್ಧ ಯುದ್ಧ ಮಾಡೋ ಹಾಗಿಲ್ಲ. ಈ ರೀತಿಯಾಗಿ ಇನ್ನೂ ಕೆಲವು ಯುದ್ಧದ ಧರ್ಮಗಳ ನಿಯಮವನ್ನು ತಿಳಿಸ್ತಾರೆ ಭೀಷ್ಮರು. ನಂತರ ಎರಡೂ ಸೇನೆಯಲ್ಲಿ ನೆರೆದಿದ್ದವರಿಗೆ ಎಲ್ಲವರಿಗೂ ಕೇಳಿಸುವ ಹಾಗೆ ಇನ್ನೊಂದು ಸಂಗತಿಯನ್ನ ಹೇಳ್ತಾರೆ.
ನಿಮ್ಮಲ್ಲಿ ಯಾರಿಗಾದರೂ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಸೇರೋ ಮನಸ್ಸಿದ್ರೆ, ಅರ್ಥಾತ್ ಪಾಂಡವ ಸೇನೆಯಿಂದ ಕೌರವ ಸೇನೆಗೆ ಅಥವಾ ಕೌರವ ಸೇನೆಯಿಂದ ಪಾಂಡವ ಸೇನೆಗೆ ಯಾರಾದರೂ ಬದಲಾಗುವ ಮನಸ್ಸಿದ್ರೆ ಈಗಲೇ ಆಗ್ಬೋದು. ಇದು ಕೊನೆಯ ಅವಕಾಶ. ಹೀಗಾಗಿ ಯಾರು ಬೇಕಾದರೂ ಬದಲಾವಣೆಯನ್ನು ಮಾಡ್ಕೋಬಹುದು ಅಂತ ಘೋಷಣೆ ಮಾಡ್ತಾರೆ. ಆಗಲೇ ಕೌರವ ಸೇನೆಯಿಂದ ಒಬ್ಬ ಯೋಧ ಮುಂದೆ ಬರ್ತಾನೆ. ಆತನೇ ದುರ್ಯೋಧನನ ಸಹೋದರ ಯುಯುತ್ಸು. ಪಾಂಡವರ ಕಡೆ ಧರ್ಮ ಇದೆ. ದುರ್ಯೋಧನ ತನ್ನ ಅಹಂಕಾರಕ್ಕೆ ವಶನಾಗಿ ಅಧಿಕಾರದ ಅಮಲಿನಲ್ಲಿ ಪಾಂಡವರ ಸರ್ವನಾಶಕ್ಕಾಗಿ ಧರ್ಮವನ್ನು ವಿರೋಧಿಸಿ ನಡೀತಾ ಇದ್ದಾನೆ ಅನ್ನೋದು ಅವನಿಗೆ ತಿಳಿದಿತ್ತು. ಹೀಗಾಗಿ ಪಾಂಡವ ಪಕ್ಷಕ್ಕೆ ಬದಲಾವಣೆಯನ್ನು ಬಯಸಿ ಪಾಂಡವರ ಕಡೆ ಸೇರ್ಕೋತಾನೆ. ಈ ಯುಯುತ್ಸು ಸಾಮಾನ್ಯ ಯೋಧ ಏನೂ ಆಗಿರಲಿಲ್ಲ. ಆತ ಕೂಡ ಅದ್ಭುತ ಪರಾಕ್ರಮಿನೇ ಆಗಿದ್ದ. ಬಹಳಷ್ಟು ಬಾರಿ ಪಾಂಡವ ಸೇನೆಯ ವೀರರು ಅಪಾಯದಲ್ಲಿದ್ದಾಗ ಅವರ ಸಹಾಯಕ್ಕೆ ಧಾವಿಸಿ ಹಲವರ ಜೀವ ಉಳಿಸಿದ್ದ. ಕೃಪಾಚಾರ್ಯರ ವಿರುದ್ಧ ಕೂಡ ಹೋರಾಡಿದ್ದ. ಆತ ಅಷ್ಟು ಪರಾಕ್ರಮಿಯಲ್ಲದೇ ಇದ್ದರೆ 18 ದಿನದ ಕೊನೆಯವರೆಗೂ ಯುದ್ಧದಲ್ಲಿ ಭಾಗವಹಿಸಿ ಕೂಡ ಪ್ರಾಣ ಉಳಿಸಿಕೊಂಡ 11 ಜನರಲ್ಲಿ ತಾನೂ ಒಬ್ಬನಾಗೋದಕ್ಕೆ ಸಾಧ್ಯ ಇರಲಿಲ್ಲ. 18 ದಿನದ ಯುದ್ಧದ ನಂತರ ಕೌರವರ ಪಾಳೆಯದಲ್ಲಿ ಜೀವಂತವಾಗಿ ಉಳಿದವರು ಕೇವಲ ದ್ರೋಣಾಚಾರ್ಯ ಪುತ್ರ ಅಶ್ವತ್ಥಾಮ, ಇನ್ನೊಬ್ಬರು ಕೃಪಾಚಾರ್ಯರು, ಮೂರನೆಯವರು ಯಾದವ ಸೇನೆಯ ಪ್ರಮುಖ ಕೃತವರ್ಮ. ಇನ್ನು ಪಾಂಡವ ಪಾಳೆಯದಲ್ಲಿ ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವರು ಅಂದರೆ ಪಾಂಡವರ 5 ಜನ, ಪರಮಾತ್ಮನಾದ ಶ್ರೀಕೃಷ್ಣ, ಸಾತ್ಯಕಿ, ಇನ್ನೊಬ್ಬ ಈ ಯುಯುತ್ಸು. ಕೆಲವು ಕಡೆ ಕರ್ಣನ ಮಗ ವೃಷಕೇತು ಕೂಡ ಬದುಕುಳಿದವರಲ್ಲಿ ಒಬ್ಬ ಅಂತ ಪರಿಗಣಿಸ್ತಾರೆ. ಆದರೆ ವೃಷಕೇತು ಬದುಕುಳಿದಿದ್ದು ನಿಜ. ಆದರೆ ಆತ ಚಿಕ್ಕ ವಯಸ್ಸಿನವನಾಗಿದ್ದ, ಹಾಗೆ ಯುದ್ಧದಲ್ಲಿ ಕೂಡ ಭಾಗವಹಿಸಿರಲಿಲ್ಲ. ಈ ವೃಷಕೇತುವಿನ ಜವಾಬ್ದಾರಿಯನ್ನು ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ನೋಡ್ಕೋತಾರೆ. ಈ ಯುಯುತ್ಸು ಅತ್ಯಂತ ಪರಾಕ್ರಮಿ ಜೊತೆಗೆ ಧರ್ಮನಿಷ್ಠನಾಗಿದ್ದ. ಒಬ್ಬ ವ್ಯಕ್ತಿಯನ್ನು ಆತ ಬೆಳೆದಿರುವಂಥ ವಾತಾವರಣ ಆತನನ್ನು ಎಷ್ಟು ಪ್ರಭಾವಿತಗೊಳಿಸುತ್ತೆ ಅನ್ನೋದರ ಮೇಲೆ ಅವನ ವ್ಯಕ್ತಿತ್ವ ನಿರ್ಧಾರ ಆಗೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಈ ಯುಯುತ್ಸು. ಈತ ಕೂಡ ಬಾಲ್ಯದಿಂದ ದುರ್ಯೋಧನನ 100 ಜನ ಸಹೋದರರಲ್ಲಿ ಒಬ್ಬನಾಗಿ ಬೆಳೆದಿದ್ದ. ಈತ ದಾಸಿಯ ಮಗ ಅನ್ನೋ ಯಾವ ಕೀಳರಿಮೆಯನ್ನು ಈತ ಅನುಭವಿಸಿದ್ದ ಅಂತ ಎಲ್ಲಿಯೂ ಕಾಣಿಸೋದಿಲ್ಲ. ಆದರೂ ಕೂಡ ಈತ ಯುದ್ಧದಲ್ಲಿ ತಪ್ಪು ಸರಿಯ ನಿರ್ಧಾರವನ್ನು ಮಾಡಿದ್ದ. ಈತ ದುರ್ಯೋಧನನ ಹಾಗೆ ಧೃತರಾಷ್ಟ್ರನ ಮಗನಾಗಿದ್ದುಕೊಂಡು ಕೂಡ ಸರಿದಾರಿಯನ್ನೇ ಆಯ್ದುಕೊಂಡು ಕೊನೆಗೆ ಬದುಕುಳಿದ. ಆದರೆ ಕೇವಲ ಸಿಂಹಾಸನದ ಋಣದ ನೆಪದಲ್ಲಿ ಭೀಷ್ಮ ದ್ರೋಣರು ಅಧರ್ಮಕ್ಕೆ ಜೊತೆಯಾಗಿ ನಾಶವಾಗಬೇಕಾಯಿತು. ನಮ್ಮಲ್ಲಿ ಒಂದು ಮಾತಿದೆ, ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ಯಾರು ರಕ್ಷಿಸ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತೆ. ಸ್ನೇಹದ ಕಾರಣಕ್ಕೆ, ರಾಜ್ಯವನ್ನು ಪಡೆದ ಕಾರಣಕ್ಕೆ, ಅನ್ನದ ಋಣಕ್ಕೆ, ಕನ್ಯಾದಾನದ ಋಣಕ್ಕೆ, ಹಣದ ಆಸೆಗೆ ಪ್ರಾಣ ಕಳೆದುಕೊಂಡ ಅದೆಷ್ಟೋ ಜನ ಈ ಮಹಾಭಾರತದಲ್ಲಿ ಕಾಣಿಸ್ತಾರೆ. ಆದರೆ ಎಂತಹ ಸಮಯದಲ್ಲೂ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಕೊನೆಯ ಸಮಯದಲ್ಲೂ ಪ್ರತಿಯೊಬ್ಬರಿಗೂ ತಪ್ಪು ಯಾವುದು, ಸರಿ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು ಅನ್ನೋದರ ವ್ಯತ್ಯಾಸವನ್ನು ತಿಳಿಯುವಂತೆ ಎಚ್ಚರಿಸಿದ್ದ ಈ ಯುಯುತ್ಸು. ಖಂಡಿತವಾಗಿ ಈತ ಒಬ್ಬ ಅದ್ಭುತ ವೀರ ಅನ್ನೋದರಲ್ಲಿ 2 ಮಾತಿಲ್ಲ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇನ್ನೂ ಸಾಕಷ್ಟು ವಿಷಯ ಹೇಳೋದಿದೆ. ಆದರೆ ಅದಕ್ಕಿಂತ ಮೊದಲು ನಮ್ಮ ಈ ಕನ್ನಡ ಕದಂಬ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ 50,000 ಜನರಿಗೆ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಹೇಳೋದಕ್ಕೆ ಬಯಸ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ 1 ಲಕ್ಷ ಗುರಿಯನ್ನು ತಲುಪೋದಕ್ಕೆ ನಮ್ಮ ಜೊತೆಯಾಗಿ ನಿಲ್ಲಿ ಅಂತ ಪ್ರಾರ್ಥಿಸ್ತೀನಿ. ಧನ್ಯವಾದಗಳು. ಒಂದು ಅವತಾರ ಮರ್ಯಾದಾ ಪುರುಷೋತ್ತಮನಾಗಿ ಧರ್ಮವನ್ನ ಮೀರದೆ ತಂದೆಯ ಮಾತಿಗೆ ಸಿಂಹಾಸನವನ್ನ ತ್ಯಜಿಸಿ ವನವಾಸಕ್ಕೆ ಹೊರಟ ಪ್ರಭು ಶ್ರೀರಾಮನದ್ದಾದರೆ, ಇನ್ನೊಂದು ಕಪಟ ನಾಟಕ ಸೂತ್ರಧಾರಿ ಅಂತಾನೆ ಪ್ರಸಿದ್ಧವಾಗಿ ಧರ್ಮವನ್ನ, ಧರ್ಮ ರಕ್ಷಣೆಯನ್ನ ಧ್ಯೇಯವಾಗಿಸಿಕೊಂಡು ಬದುಕಿದ ಜಗದ್ಗುರು ಶ್ರೀಕೃಷ್ಣನ ಅವತಾರ. ಇವೆರಡೂ ಪರಸ್ಪರ ವಿಭಿನ್ನ ಅವತಾರಗಳು ಅನ್ನೋದು ನಿಜ. ಆದ್ರೆ ಇವೆರಡೂ ಕೂಡ ಮಹಾವಿಷ್ಣುವಿನ ದಶಾವತಾರದ 2 ಅವತಾರಗಳು. ರಾಮಾಯಣದಲ್ಲಿ ರಾವಣ ಸಂಹಾರ ಅಂತಿಮವಾಗಿತ್ತು. ಅದರ ನಂತರ ಅಂತಹ ದೊಡ್ಡ ಕೆಲಸಗಳಾಗಲಿ ಉದ್ದೇಶಗಳಾಗಲಿ ಪ್ರಭು ಶ್ರೀರಾಮನಿಗೆ ಇದ್ದ ಹಾಗೆ ಕಾಣಿಸಲ್ಲ. ಆದರೆ ಕೃಷ್ಣಾವತಾರದಲ್ಲಿ ಹಾಗಿಲ್ಲ. ಕಂಸ ಸಂಹಾರದ ನಂತರವೇ ಶ್ರೀಕೃಷ್ಣನ ಕೆಲಸ ಪ್ರಾರಂಭವಾಗಿದ್ದು. ಆ ಕೆಲಸ ಪಾಂಡವರನ್ನ ಕುರುಕ್ಷೇತ್ರದಲ್ಲಿ ಗೆಲ್ಲಿಸಿದ ಮೇಲೆ, ಧರ್ಮ ಸ್ಥಾಪನೆಗೆ ನಾಂದಿ ಹಾಡಿದ ಮೇಲೆ
ಪೂರ್ತಿಯಾಗಿದ್ದು. ಹಾಗಂತ ಈ ಎರಡೂ ಅವತಾರಗಳು ಮಹಾವಿಷ್ಣುವಿನ ಅವತಾರವಾಗಿದ್ರೂ ಕೂಡ ಹುಟ್ಟೋವಾಗ್ಲೇ ದೇವರಾಗಿ ಯಾವ ಕಷ್ಟವನ್ನು ಅನುಭವಿಸದೆ ಕೇವಲ ತಮ್ಮ ದೈವಿಕ ಶಕ್ತಿಯ ಮೂಲಕ ಎಲ್ಲವನ್ನೂ ಸಾಧಿಸಲಿಲ್ಲ. ರಾಮನಾಗಲಿ ಅಥವಾ ಕೃಷ್ಣನಾಗಲಿ ತಮ್ಮ ಬದುಕಿನಲ್ಲಿ ತಾವು ತೆಗೆದುಕೊಂಡ ನಿರ್ಧಾರಗಳು, ಆಯ್ದುಕೊಂಡ ಆಯ್ಕೆಗಳು ಮಾತ್ರ ಅವರನ್ನ ದೇವರಾಗಿಸಿದ್ದು ಅಂದ್ರೆ ಅದರಲ್ಲಿ ಎಳ್ಳಿನಷ್ಟು ಕೂಡ ಅತಿಶಯೋಕ್ತಿ ಇಲ್ಲ. ಹಾಗಂತ ಈ ಎರಡೂ ಅವತಾರಗಳು ಎದುರಿಸಿದ ಕಷ್ಟಗಳು ಸಾಮಾನ್ಯವಾಗಿದ್ದೇನೂ ಅಲ್ಲ. ಶ್ರೀರಾಮನ ಜೀವನದಲ್ಲಿ ಸುಂದರವಾಗಿ ಕಳೆದಿದ್ದು ಅಂತ ಅಂದ್ರೆ ಬಾಲ್ಯ ಒಂದೇ. ರಾಜಕುಮಾರನಾಗಿ ಹುಟ್ಟಿ ರಾಜ ವೈಭೋಗದಲ್ಲಿ ತನ್ನ ಬಾಲ್ಯವನ್ನ ಕಳೀತಾರೆ. ಹೀಗೆ ಕೆಲಕಾಲ ಬಾಲ್ಯವನ್ನ ತನ್ನ ಸಹೋದರರಾದ ಲಕ್ಷ್ಮಣ, ಭರತ, ಶತ್ರುಘ್ನರ ಜೊತೆ ಶ್ರೀರಾಮ ಕಳೀತಾ ಇದ್ರೆ ಒಂದು ದಿನ ದಶರಥ ಮಹಾರಾಜನ ಆಸ್ಥಾನಕ್ಕೆ ಬಂದ ಮಹರ್ಷಿ ವಿಶ್ವಾಮಿತ್ರರು ತಮ್ಮೊಡನೆ ರಾಮ ಲಕ್ಷ್ಮಣರನ್ನ ಕಳುಹಿಸುವಂತೆ ದಶರಥನಲ್ಲಿ ಕೇಳಿಕೊಳ್ತಾರೆ. ಅದು ಯಾಕೆ ಗೊತ್ತಾ? ರಾಕ್ಷಸ ಸಂಹಾರಕ್ಕೆ. ಇನ್ನೂ ಕೂಡ ಬಾಲ್ಯವನ್ನ ಪೂರ್ತಿಯಾಗಿ ಕಳೆಯದ ಮುಗ್ಧ ಬಾಲಕರನ್ನ ರಾಕ್ಷಸ ಸಂಹಾರಕ್ಕಾಗಿ ಕಳುಹಿಸೋದಾ? ತಾನೇ ನನ್ನ ಇಡೀ ಸೇನೆಯ ಸಮೇತ ಬರ್ತೀನಿ ಅಂತ ದಶರಥ ಮಹಾರಾಜ ಬೇಡಿಕೊಳ್ತಾನೆ. ಆದ್ರೆ ವಿಶ್ವಾಮಿತ್ರರು ಒಪ್ಪೋದಿಲ್ಲ. ಇನ್ನೇನ್ ಮಾಡೋಕೆ ಸಾಧ್ಯ? ಮಹರ್ಷಿಗಳ ಮಾತನ್ನ ತಿರಸ್ಕರಿಸೋಕೆ ಸಾಧ್ಯ ಇಲ್ಲ. ಹೀಗಾಗಿ ಮನಸ್ಸಿಲ್ಲದೆ ತನ್ನಿಬ್ಬರು ಮಕ್ಕಳು ರಾಮ ಲಕ್ಷ್ಮಣರನ್ನ ಅವರೊಂದಿಗೆ ಕಳುಹಿಸ್ತಾನೆ ದಶರಥ ಮಹಾರಾಜ. ಇಲ್ಲಿಂದ ರಾಮನ ಕೆಲಸ ಶುರುವಾಗುತ್ತೆ. ವಿಶ್ವಾಮಿತ್ರರೊಡನೆ ಅವರ ಆಶ್ರಮಕ್ಕೆ ಹೊರಡ್ತಾರೆ. ರಾಮ ಲಕ್ಷ್ಮಣರು ಅವರೊಡನೆ ಬಂದು ತಾಟಕಿ ಮುಂತಾದ ರಾಕ್ಷಸರನ್ನ ಸಂಹಾರ ಮಾಡ್ತಾರೆ. ಇದರಿಂದ ವಿಶ್ವಾಮಿತ್ರರ ಕೃಪೆಗೂ ಕೂಡ ಪಾತ್ರರಾಗ್ತಾರೆ. ನಂತರ ಅದೇ ವಿಶ್ವಾಮಿತ್ರರು ಜನಕ ಮಹಾರಾಜನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಶಿವಧನಸ್ಸನ್ನ ರಾಮ ಮುರಿಯುವಂತೆ ಮಾಡಿ ರಾಮ ಸೀತೆಯರ ವಿವಾಹಕ್ಕೆ ಕಾರಣರಾಗ್ತಾರೆ. ನಂತರ ಅರಮನೆಗೆ ಬಂದ ರಾಮ ಸೀತೆಯರು ಇನ್ನೇನು ಸುಖವಾಗಿ ತಮ್ಮ ಜೀವನವನ್ನ ಸಾಗಿಸ್ಬೇಕು ಅಂತಿರೋವಾಗ್ಲೇ ನಿಜವಾದ ತಿರುವು ಆರಂಭವಾಗತ್ತೆ. ತನ್ನ ಹಿರಿಯ ಮಗ ರಾಮನಿಗೆ ಅಯೋಧ್ಯೆಯ ಪಟ್ಟ ಕಟ್ಟಿ ತಾನು ನಿಶ್ಚಿಂತೆಯಿಂದ ಇರಬೇಕು ಅಂತ ಬಯಸಿದ್ದ ದಶರಥ ಮಹಾರಾಜನಿಗೆ ಮಂಥರೆಯಿಂದ ಪ್ರಭಾವಕ್ಕೊಳಗಾದ ಕೈಕೇಯಿ ರಾಮನನ್ನ ವನವಾಸಕ್ಕೆ ಕಳುಹಿಸಬೇಕು ಅಂತ ತನ್ನ ಮಗ ಭರತನಿಗೆ ರಾಜ್ಯಭಾರ ವಹಿಸಬೇಕು ಅಂತ ಕೇಳ್ಕೊಳ್ತಾಳೆ. ಇದರಿಂದ ಮಹಾರಾಜ ದಿಗ್ಭ್ರಾಂತಿಗೆ ಒಳಗಾಗ್ತಾನೆ. ರಾಮನನ್ನ ಕರೆದು ತನ್ನ ಅಸಹಾಯಕತೆಯನ್ನ ವಿವರಿಸಿ ಸಿಂಹಾಸನದ ಆಸೆ ಬಿಟ್ಟು ಕಾಡಿಗೆ ಹೋಗುವಂತೆ ತಿಳಿಸ್ತಾನೆ. ಅಲ್ಲಿ ರಾಮನ ನಿಜವಾದ ವ್ಯಕ್ತಿತ್ವ ಏನು ಅನ್ನೋದರ ಅರಿವು ಪ್ರಪಂಚಕ್ಕೆ ಆಗಿದ್ದು. ಬೇರೆ ಯಾರಾದ್ರೂ ಆಗಿದ್ರೆ ಕೂಗಾಡಿ ಚೀರಾಡಿ ಜಗಳ ಮಾಡಿ ತನ್ನ ಹಕ್ಕಿನ ಸಿಂಹಾಸನ ತಾನು ಬಿಡೋದಿಲ್ಲ ಅಂತ ರಂಪಾಟ ಮಾಡಿ ಪಡ್ಕೋತಿದ್ರೋ ಏನೋ. ಆದ್ರೆ ಪ್ರಭು ಶ್ರೀರಾಮ ದೇವರಾಗೋವಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದು ಇಲ್ಲೇ. ಕೇವಲ ಅರೆಕ್ಷಣ ಕೂಡ ಯೋಚಿಸ್ಲಿಲ್ಲ. ರಾಮಚಂದ್ರ ಪ್ರಭುವಿಗೆ ಸಿಂಹಾಸನದ ಮೇಲೆ ಯಾವ ಮಮಕಾರವಾಗ್ಲಿ ಅದರ ಮೇಲೆ ಆಸೆಯಾಗ್ಲಿ ಇರಲಿಲ್ಲ. ಹೀಗಾಗಿ ತಂದೆಯ ಮಾತಿಗೆ ಕ್ಷಣ ಕೂಡ ಯೋಚಿಸದೆ ಒಪ್ಪಿಕೊಳ್ತಾರೆ. ಕೇವಲ ಸಿಂಹಾಸನ ತ್ಯಜಿಸುವುದು ಮಾತ್ರವಲ್ಲದೆ ಕಾಡಿಗೆ 14 ವರ್ಷ ಹೋಗ್ಬೇಕಿತ್ತು. ಅದು ಕೂಡ ನಾರು ಮುಡಿಯುಟ್ಟು. ಅರೆಕ್ಷಣದಲ್ಲಿಯೇ ತನ್ನ ಪಾಲಿಗೆ ಬಂದಿದ್ದೆಲ್ಲವನ್ನ ಒಪ್ಪಿಕೊಂಡು ಸಂತೋಷದಿಂದಲೇ ತಂದೆಗೆ ಸಮಾಧಾನ ಮಾಡಿ ಬಂದಿದ್ದ ವ್ಯಕ್ತಿತ್ವ ಪ್ರಭು ಶ್ರೀರಾಮರದ್ದು. ನಂತರ ಸೀತಾಮಾತೆ ಕೂಡ ತಾನು ನಿಮ್ಮೊಡನೆ ಬರುತ್ತೇನೆ ಅಂತ ಹಠ ಹಿಡಿತಾಳೆ. ಅವರಿಬ್ಬರೂ ಸಿದ್ಧರಾದಾಗ ತನ್ನ ಅಣ್ಣ ಅತ್ತಿಗೆಯ ಜೊತೆ ತಾನು ಕೂಡ ಬರ್ತೇನೆ ಅಂತ ಲಕ್ಷ್ಮಣ ಕೂಡ ವನವಾಸಕ್ಕೆ ಸಿದ್ಧನಾಗ್ತಾನೆ. ವಿಧಿ ಇಲ್ಲದೆ ಅವರಿಬ್ಬರೊಡನೆ ರಾಮ ವನವಾಸಕ್ಕೆ ನಡೀತಾರೆ. ರಾಜಮನೆತನದಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಜನಿಸಿದ ಮೂವರು ಕೂಡ ಕಾಡು ಮೇಡುಗಳಲ್ಲಿ ಅಲೆಯುತ್ತಾ ಬಹುಪಾಲು ವನವಾಸದ ಸಮಯವನ್ನ ಕಳೆದ್ಮೇಲೆ ಒಂದು ದಿನ ಶೂರ್ಪನಖಿಯ ಆಗಮನ ಆಗತ್ತೆ. ಅಲ್ಲಿಂದಲೇ ರಾಮನಿಗೆ ಇನ್ನೊಂದು ಸಮಸ್ಯೆ ಎದುರಾಗೋದು. ಸೀತಾಪಹರಣವಾಗಿ ರಾವಣ ಸೀತೆಯನ್ನೇ ಎತ್ತಿಕೊಂಡು ಹೋದ ಮೇಲೆ ನಿಜವಾಗಿ ರಾಮರು ಅನುಭವಿಸಿದ ದುಃಖ ಅಷ್ಟಿಷ್ಟಲ್ಲ. ಇಡೀ ಭರತಖಂಡದ ಕಾಡುಗಳಲ್ಲಿ ಅಲೆಯುತ್ತಾ ಸೀತೆಗಾಗಿ ಹುಡುಕುತ್ತಾ ಒಂದು ವಾನರ ಸೇನೆಯ ಸಹಾಯ ಪಡೆದು ಸೀತೆಯನ್ನ ಲಂಕೆಯಲ್ಲಿ ಪತ್ತೆ ಹಚ್ಚಿ ಹನುಮಂತನಂತಹ ದೂತನನ್ನ ಪಡೆದು ಅಭೇದ್ಯ ಲಂಕೆಗೆ ಸೇತುವೆ ನಿರ್ಮಾಣ ಮಾಡಿ ರಾವಣನೊಂದಿಗೆ ಯುದ್ಧ ಮಾಡಿ ಗೆದ್ದು ಸೀತೆಯನ್ನ ಸೇರ್ತಾರೆ. ಕಷ್ಟ ಇಲ್ಲಿಗೆ ಮುಗಿಯೋದಿಲ್ಲ. ನಂತರ ಮತ್ತೆ ರಾಮರು ಸೀತೆಯಿಂದ ದೂರವಾಗುವ ಸಂದರ್ಭ ಬರುತ್ತೆ. ರಾಮರ ನಂತರ ಲವಕುಶರು ಅಯೋಧ್ಯೆಯನ್ನ ಆಳ್ತಾರೆ. ಆದ್ರೆ ಕೃಷ್ಣನ ಜೀವನ ನಿಜವಾಗಿ ಇನ್ನಷ್ಟು ಕಷ್ಟದಿಂದ ಕೂಡಿತ್ತು. ಇನ್ನಷ್ಟು ಜವಾಬ್ದಾರಿ ಕೃಷ್ಣನ ಹೆಗಲ ಮೇಲಿತ್ತು. ಮಾಡಬೇಕಾದ ಕೆಲಸ ಬಹಳಷ್ಟಿತ್ತು. ಜಗತ್ತಿಗೆ ರಾಮಾವತಾರದಲ್ಲಿ ತಾನು ನಡೆದ ತೋರಿಸಿದ ಬದುಕನ್ನ ವಿಭಿನ್ನವಾಗಿ ಪರಿಚಯಿಸೋ ಅಗತ್ಯ ಇತ್ತು. ಮುಂದಿನ ಪೀಳಿಗೆಗೆ ದಾರಿದೀಪವಾಗಬಹುದಾದ ಭಗವದ್ಗೀತೆ ನೀಡುವ ಕಾಯಕ ಕೂಡ ಇತ್ತು. ಆದ್ರೆ ಜೀವನ ಅಷ್ಟು ಸುಲಭವಾಗಿರ್ಲಿಲ್ಲ. ಪ್ರಭು ಶ್ರೀರಾಮರ ಜೀವನದಲ್ಲಿ ಬಾಲ್ಯವಾದರೂ ಸುಂದರವಾಗಿ ಸಂತೋಷದಿಂದ ಕಳೆದಿತ್ತು.
ಆದರೆ ಕೃಷ್ಣನ ಜೀವನದಲ್ಲಿ ಆ ಸುಖ ಕೂಡ ಇರಲಿಲ್ಲ. ತನ್ನ ತಂದೆ ತಾಯಿಯರಾದ ವಸುದೇವ ದೇವಕಿಯರನ್ನ ತನ್ನ ಸೋದರ ಮಾವ ಕಂಸ ಸೆರೆಮನೆಯಲ್ಲಿಟ್ಟಿದ್ದ. ಒಂದು ಅಶರೀರವಾಣಿಯ ಕಾರಣಕ್ಕೆ ತನ್ನ ತಂದೆ ತಾಯಿಗೆ ಈ ಮೊದಲು ಜನಿಸಿದ 7 ಹಸುಗೂಸುಗಳನ್ನ ನಿರ್ದಾಕ್ಷಿಣ್ಯವಾಗಿ ಸಂಹಾರ ಮಾಡಿದ್ದ. ಹೀಗೆ 8ನೇ ಸಂತಾನವಾಗಿ ಜನಿಸಿದ ಶ್ರೀಕೃಷ್ಣ ಹುಟ್ಟಿದ ಕೂಡಲೇ ತನ್ನ ತಂದೆ ತಾಯಿಯರಿಂದ ದೂರವಾಗಿ ನಂದಗೋಕುಲದಲ್ಲಿ ಬೆಳೆಯಬೇಕಾಯಿತು. ಅಷ್ಟೇ ಆಗಿದ್ದರೆ ಪರವಾಗಿಲ್ಲ, ಹುಟ್ಟಿದ ವಾರ ಕಳೆಯುವ ಮೊದಲೇ ಕೃಷ್ಣನನ್ನ ಕೊಲ್ಲುವ ಸಂಚುಗಳನ್ನ ಎದುರಿಸಬೇಕಾಯಿತು. ಪೂತನಿಯಿಂದ ಹಿಡಿದು 100 ರಾಕ್ಷಸರು ಹೆಜ್ಜೆ ಹೆಜ್ಜೆಗೂ ಕೃಷ್ಣನ ಪ್ರಾಣ ತೆಗೆಯೋಕೆ ಪ್ರಯತ್ನಿಸಿದ್ರು. ಅವರೆಲ್ಲರ ಪ್ರಯತ್ನವನ್ನ ನಸುನಗುತ್ತಲೇ ಎದುರಿಸಿದ್ದ. ಇಷ್ಟೊಂದು ಅಪಾಯಗಳು ಕೃಷ್ಣನ ಮೇಲೆ ಆಗುತ್ತಿದ್ದುದನ್ನ ನೋಡಿ ನಂದಗೋಕುಲದ ಜನ ಕೃಷ್ಣನಿಂದಲೇ ತಮ್ಮ ಮಕ್ಕಳಿಗೆ, ತಮ್ಮ ಊರಿಗೆ ಆಪತ್ತು ಅಂತ ಕೃಷ್ಣನನ್ನ ದೂಷಿಸೋಕೆ, ದ್ವೇಷಿಸೋಕೆ ಕಾರಣವಾಯಿತು. ಆತ ಅದನ್ನು ಸಹಿಸಿಕೊಂಡ. ನಂತರ ಕಾಳಿಂಗ ಮರ್ದನದ ನಂತರ ಕೃಷ್ಣನ ಸಾಮರ್ಥ್ಯ ಅವರಿಗೆ ಅರಿವಾಯಿತು. ಅನಂತರ ತನ್ನ ಸಹೋದರ ಬಲರಾಮನೊಂದಿಗೆ ಸೇರಿ ಮಥುರೆಗೆ ಬಂದು ಕಂಸನನ್ನ ಸಂಹಾರ ಮಾಡಿ ತನ್ನ ತಂದೆ ತಾಯಿಯರನ್ನ ಹುಟ್ಟಿ 12 ವರ್ಷಗಳ ನಂತರ ಮೊದಲ ಬಾರಿಗೆ ಭೇಟಿಯಾಗ್ತಾನೆ ಕೃಷ್ಣ. ಪಾಂಡವರ ಬಗ್ಗೆ ಅವನಿಗೂ ತಿಳಿಯೋದು ಆಗ್ಲೇ. ನಂತರ ಪಾಂಡವರನ್ನ ಭೇಟಿಯಾಗಿ ಅವರನ್ನ ಕಾಪಾಡುತ್ತಾ ಅವರ ರಕ್ಷಣೆಯಲ್ಲಿಯೇ ಬಹುಪಾಲು ಸಮಯವನ್ನ ಕಳೆಯಬೇಕಾಗತ್ತೆ. ಈ ಸಮಯದಲ್ಲಿ ತನ್ನ ಜನರ ಮೇಲಾಗುತ್ತಿದ್ದ ಜರಾಸಂಧನ ಆಕ್ರಮಣವನ್ನ ತಡೆಯಬೇಕಿತ್ತು. ಪದೇ ಪದೇ ಆಗುತ್ತಿದ್ದ ಅವನ ದಾಳಿಯಿಂದ ಅವರನ್ನ ರಕ್ಷಿಸಬೇಕಿತ್ತು. ಅದರ ನಂತರ ನರಕಾಸುರನ ಸಂಹಾರ. ನರಕಾಸುರನ ಕಾರಾಗೃಹದಲ್ಲಿ ಬಂದಿಯಾಗಿದ್ದ 16,000 ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಭದ್ರತೆ ಒದಗಿಸುವ ದೊಡ್ಡ ಜವಾಬ್ದಾರಿ ಕೂಡ ಆತನ ಹೆಗಲೇರಿತ್ತು. ಜರಾಸಂಧನ ದಾಳಿಯಿಂದ ದೂರವಾಗಿ ಸಮುದ್ರದ ನಡುವೆ ದ್ವಾರಕೆಯನ್ನ ನಿರ್ಮಾಣ ಮಾಡಿ ತನ್ನವರೊಂದಿಗೆ ಅಲ್ಲಿ ವಾಸಿಸಬೇಕಾಯಿತು. ನಂತರ ಭೀಮನ ಸಹಾಯದಿಂದ ಜರಾಸಂಧನನ್ನ ಸಂಹಾರ ಮಾಡಬೇಕಾಯಿತು. ಅನಂತರ ಕೌರವ ಸಭೆಯಲ್ಲಿ ದ್ರೌಪದಿಗೆ ಅವಮಾನವಾದಾಗ ಆಕೆಯನ್ನು ಕೂಡ ರಕ್ಷಿಸಬೇಕಾಯಿತು. ಪಾಂಡವರು ವನವಾಸಕ್ಕೆ ಹೋದಾಗ ಪ್ರತಿ ಕ್ಷಣ ಕೂಡ ಅವರ ರಕ್ಷಣೆಯ ಜವಾಬ್ದಾರಿ ಕೃಷ್ಣನ ಮೇಲಿತ್ತು. ನಂತರ ಕುರುಕ್ಷೇತ್ರ ಯುದ್ಧ. ಕೃಷ್ಣನಿಲ್ಲದೆ ಇದ್ದಿದ್ರೆ ಪಾಂಡವರ ಕತೆ ಏನಾಗುತ್ತಿತ್ತೋ ಅದನ್ನ ಬಲ್ಲವರು ಯಾರೂ ಇಲ್ಲ. ಪ್ರತಿ ಬಾರಿಯೂ ಪಾಂಡವರನ್ನ ರಕ್ಷಿಸಿದ್ದ. ಧರ್ಮದಲ್ಲಿ ನಿರತನಾಗಿರುವವರನ್ನು, ಧರ್ಮ ಮೀರದೆ ಬದುಕುವವರನ್ನು ತಾನೇ ಜೊತೆಯಲ್ಲಿ ಕಾಯುತ್ತೇನೆ ಅನ್ನೋ ಸಂದೇಶವನ್ನ ಪ್ರಪಂಚಕ್ಕೆ ಸಾರಿದ್ದ. ಅರ್ಜುನ ಈ ಕುರುಕ್ಷೇತ್ರ ಯುದ್ಧಕ್ಕೆ ಹಿಂಜರಿದಾಗ ಅವನಿಗೆ ಸರಿಯಾದ ಮಾರ್ಗದರ್ಶನ ತೋರಿ ಭಗವದ್ಗೀತೆ ಉಪದೇಶ ಮಾಡಿ ಎಂದಿಗೂ ಮಾನವ ಸಮಾಜಕ್ಕೆ ಉಪಯೋಗವಾಗುವಂತಹ ಮಹತ್ತರ ಗೀತೆಯನ್ನ ಪ್ರಪಂಚಕ್ಕೆ ನೀಡಿದ. ಪಾಂಡವರ ಬೆನ್ನಿಗೆ ಸ್ವತಃ ನಿಂತು ಅವರನ್ನ ಪ್ರತಿಕ್ಷಣ ಕಾಪಾಡಿ ಅವರಿಗೆ ಗೆಲುವು ತಂದುಕೊಟ್ಟು ರಾಜ್ಯಭಾರವನ್ನು ವಹಿಸಿಕೊಟ್ಟ. ಇದಿಷ್ಟು ಆಗುವವರೆಗೆ ಹಲವಾರು ಅಪವಾದಗಳನ್ನ, ಹಲವಾರು ನಿಂದನೆಗಳನ್ನ ಅನುಭವಿಸಬೇಕಾಗಿ ಬಂತು. ಅದೆಷ್ಟೋ ಅವಮಾನಗಳನ್ನ ಎದುರಿಸಬೇಕಾಯ್ತು. ಆದರೆ ಕೃಷ್ಣದೇವರಾಗಿದ್ದು ಅದೆಲ್ಲವನ್ನ ಸಮರ್ಥವಾಗಿ ಎದುರಿಸಿದ ಮೇಲೆ, ಬದುಕನ್ನ ಸಮರ್ಥವಾಗಿ ನಿಭಾಯಿಸಿದ ಮೇಲೆ, ಈ ಭೂಮಿಯ ಮೇಲೆ ಯಾವಾಗ ಧರ್ಮದ ನಾಶವಾಗುತ್ತೋ, ಯಾವಾಗ ಅಧರ್ಮ ಹೆಚ್ಚಾಗಿ ಭೂಮಿಯನ್ನ ಆವರಿಸುತ್ತೋ ಅಂತಹ ಪ್ರತಿ ಬಾರಿ ಸಜ್ಜನರಿಗೆ ರಕ್ಷಣೆ ಕೊಟ್ಟು ದುರ್ಜನರಿಗೆ ಶಿಕ್ಷೆ ಕೊಡೋದಕ್ಕೆ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ ಅಂತ ಭಗವಂತ ಹೇಳಿದ್ದು ಇದಕ್ಕೆ. ರಾಮನಾಗಲಿ ಕೃಷ್ಣನಾಗಲಿ ಜಗತ್ತಿಗೆ ಸಾರಿದ್ದು ಇದನ್ನೇ. ದೇವರಾಗಿ ಹುಟ್ಟಿ ಸುಲಭವಾಗಿ ಯಾವುದನ್ನೂ ಸಾಧಿಸಲಿಲ್ಲ. ನಮ್ಮ ನಿಮ್ಮಂತೆ ಮನುಷ್ಯರಾಗಿ ಬಹುಶಃ ನಮ್ಮೆಲ್ಲರಿಗಿಂತ ಹೆಚ್ಚಿನ ಸವಾಲುಗಳನ್ನ ಎದುರಿಸಿ ತಮ್ಮ ನಿರ್ಧಾರ ಆಯ್ಕೆಗಳ ಮೂಲಕ ದೇವರಾದವರು. ಅಂತಹ ಪುಣ್ಯ ಪುರುಷರು ಜನಿಸಿದ ಭರತ ಭೂಮಿಯಲ್ಲಿ ಜನಿಸಿದ ನಾವೇ ಧನ್ಯ. ಹರೇ ರಾಮ ಹರೇ ಕೃಷ್ಣ.